ಮಂತಾಗಿ ನಲ್ಲಿ ಇದ್ರು ನೀರೇ ಬರಲ್ಲಪ್ಪ. ಈ ಪಂಚಾಯತಿಯರು ಅದೇನ್ ರಿಪೇರಿ ಮಾಡ್ತಾರೋ ಏನ್ ಸುಡ್ಗಾಡು ಕೇಳಿರಿ. ಇವತ್ ಮಾಡ್ತೀವಿ ಅವತ್ ಮಾಡ್ತೀವಿ ಅಂತಾರೆ. ಅಗಲ ಇಲ್ಲಿಗಾನ ಬಂದು ನೀರು ಹೊತ್ಕೊಂಡು ಹೋಗ್ಬೇಕು. ಹೋಗತ್ತಾ ಈ ಮೆಂಬರ್ಗಳು ಅದೇನ್ ಗೆದ್ದು ಅದೇನ್ ಮಾಡ್ತಾರೋ ಏನ್ ಸುಡ್ಗಾಡು. ಊರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲ್ಲ, ಸರಿಯಾಗಿ ಚರಂಡಿ ವ್ಯವಸ್ಥೆ ಮಾಡಲ್ಲ, ರೋಡ್ ಮಾಡಲ್ಲ, ಏನೂ ಇಲ್ಲ. ಯಾಕೆ ಲಸ್ಮಕ್ಕ, ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿಮ್ಮಂತ ನೀರ್ ಬತ್ತಿಲ್ವೇ? ನೀರ್ ಬತ್ತಿದ್ರೆ ನಾನು ಯಾಕೆ ಇಲ್ಲಿಗಾನ ಬಿಂಗೆ ಹೊತ್ಕ ಬತ್ತಿದ್ದೆ ಭಾಗ್ಯಮ್ಮ? ನೀನ್ ಕೇಳದ್ ನೋಡು. ಏನೋ ಮಾತಿ ಕೇಳಿ ನಮ್ಮ ನೀರ್ ಬತ್ತಿಲ್ವೇನೋ ಅಂತಾನ. ಅಥವಾ ಒಬ್ಬೊಬ್ರು ಇಲ್ಲೇ ವಾ ಚೆನ್ನಾಗಿರ್ತವೆ ಸಿಹಿ ನೀರು ಅಂತ ಕುಡಿಯಕ್ ಪಡಿಯಕ್ಕೆ ಹಿಡ್ಕೊಂಡು ಹೋಗ್ತಾರಲ್ಲ, ನೀನು ಹಂಗೆ ಬಂದೇನೋ ಅಂತ ಕೇಳಿದೆ. ನೀನೇನ್ ಕೇಳಿ ನಂಗೆ ಮೈ ಮೇಲೆ ಬಂತೀಯ ಮಂಗೇನೆ. ಅವೆಂದಾದ್ರೂ ಅಲ್ಲಿ ನೀರ್ ಬಿಟ್ಟಾಗ ನೀರ್ ಬತ್ತಿದ್ರೆ ಇಲ್ಲಿಗೆ ಬಂದಿರೋದನ್ನ ನೋಡಿದ್ದೀನಿ ಭಾಗ್ಯಮ್ಮ. ಗೊತ್ತಿದ್ದು ಕೇಳ್ತೀಯಮ್ಮ ಎಲ್ಲಾನ. ನಿಮ್ಮಂತ ಬತ್ತವೆ ನೀರು? ಬತ್ತವಮ್ಮ. ನಮ್ಮಂತಾಗೇನು ಎಷ್ಟು ಹಿಡ್ಕೊಂಡ್ರು ಬತ್ತಲೇ ಇರ್ತವೆ. 10 ಗಂಟೆ ತಕ ಬಿಡ್ತಾರೆ. ನೀನೇ ಪುಣ್ಯವಂತಿ ಬಿಡಮ್ಮ. ನಲ್ಲಿ ಹಾಕಿರೋದಕ್ಕೂ ನೀರು ಚೆನ್ನಾಗ್ ಬರ್ತವೆ. ನಮ್ಮಂತಾಗೆ ನಲ್ಲಿ ಹಾಕ್ಯವ್ರೆ ನೀರ್ ಹತ್ತದೇ ಇಲ್ಲ. ಕೇಳಿದ್ರೆ ಉಬ್ಬಾಗೈತೆ ನೀರ್ ಬರಲ್ಲ ಇಲ್ಲಿ ಅಂತಾರೆ. ಸಣ್ಣ ತೊಟ್ಟಿರ್ತವೆ. ಅವನ್ನ ಹಾಕೊಂಡು ಕುಕೊಂಡ್ ಬದ್ಲು ಇಲ್ಲ ಹಿಡ್ಕೊಂಡು ಹೋಗೋಣ ಅಂತ ಬಂದೆ. ಪಂಚಾಯತ್ಗೆ ಹೋಗಿ ಅರ್ಜಿ ಬರ್ದ್ ಕೊಟ್ಟು ಬರ್ಬೇಕು. ನಮ್ಮಂತ ನೀರ್ ಬರಲ್ಲ ಅಂತಾನೆ. ಎಲ್ಲಾರ ಮಾತಾಗ ಬರ್ತವೆ. ಕೊಟ್ಟು ಬಂದ್ರೆ ರಿಪೇರಿ ಮಾಡ್ತಾರೆ ಎಲ್ಲಾನ. ಏನ್ ರಾಜಮ್ಮ ಬರಿಗೈ ಬರ್ತಾ ಇದೆಯಾ ಟ್ಯಾಂಕಿಂದ? ಯಾಕನ ಯಾಕೆ ನಿಮ್ಮಂತ ನೀರ್ ಬತ್ತಿಲ್ವೇ? ಬರ್ತಾ ಇದಾವೆ. ನಾನೇನು ನೀರ್ ಹಿಡಿಯಕ್ ಬರ್ಲಿಲ್ಲ. ಅತ್ಲಾಗೆ ಹೋಗೋಣ ಅಂತ ಬಂದೆ. ಅಲ್ಲೆಲ್ಲ ನಾ ಕೆಸರಾಗಿತ್ತ ಮಳೆ ಬಂದು ನಮ್ಮಂತಕ್ ಹೋಗೋಣ ಅಂತ ಇಲ್ಲ ಆಸಿ ಬಂದೆ. ಆ ಕಡೆ ಇಲ್ದ ಹೋಗೋಣ ಅಂತಾನ. ಏನ್ ರಾಜಮ್ಮ ಸಮಾಚಾರ? ಹೆಂಗೋ ಮಗ ದುಡಿತಾನೆ ಈಗ. ಹೆಂಗೋ ಯಾ ಕೂಲಿ ಪಾಲಿ ಹೋಗಲ್ಲ, ಏನೂ ಇಲ್ಲ. ಎಗ್ರೆಸ್ ಅಂಗಡಿನೂ ಬಿಟ್ರಿ ಆರಾಮಾಗಿದ್ದೀರಾ ಅಲ್ವೇ? ಹ್ಞೂ ಕಣೆ ಲಕ್ಷ್ಮಕ್ಕ, ನಮ್ಮನು ಇವಾಗ ಬುದ್ಧಿವಂತ ಆಗ್ಬಿಟ್ಟವನಿ. ಅವನು 2 ಲಕ್ಷ 2 ಲಕ್ಷ ಹೊಂದಿಸಿದ್ದ. ನಾನೊಂದು 2 ಲಕ್ಷ ಅಲ್ಲ 3 ಲಕ್ಷ ಹೊಂದಿಸ್ಬಿಟ್ಟು ಸೈಟ್ ತಗೊಂಡಿದೀವಿ. ಗೊತ್ತೇ ನಿಮ್ಗೆ? ಹೌದೇನೆ, ನನಗೆ ಗೊತ್ತಿರ್ಲಿಲ್ಲಮ್ಮ. ಯಾವಾಗ ತಗೊಂಡ್ರಿ? ಯಾಕೆ 2 ಸಲ ಕೇಳ್ತೀಯ? ಅದಾಲೇನೆ ನಾವು ತಗೊಂಡು 1 ತಿಂಗಳು ಮೇಲಾಯ್ತು. ನೋಡ್ದಾ, ನಾವು ಸೈಟ್ ತಗೊಂಡ್ವಿ. ಆ ನಂದಿನಿ ಅವಳೊಬ್ಳೆ ತಗೊಂಡ್ರ ಸೈಟ್ ಅನ್ನಂಗೆ ಮೆರಿತಾ ಇದ್ಲು. ನಾವು ಸೈಟ್ ತಗೊಂಡಿದೀವಿ. ಎಲ್ಲ ಹೇಳ್ತಾ ಇದ್ರಪ್ಪ, ಯಾರೋ ಹೇಳ್ತಾ ಇದ್ರು. ರಾಜಮ್ಮರನು ಸೈಟ್ ತಗೊಂಡ್ರಂತೆ ಎಲ್ಲನ ಅಂತ ನಾನು ಕೇಳಿದ್ದೆ. ಆಯ್ತಾ ಎಲ್ಲನ? ಎಲ್ಲ ಆಯ್ತಂದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಎಲ್ಲ ಆಯ್ತಾ? ಎಲ್ಲ ನಿಮ್ಮ ಹೆಸರಿಗೆ ಮಾಡ್ಕೊಟ್ರ ಸೈಟ್ ಅವರು ಅಂತ ಕೇಳಿದೆ. ಎಷ್ಟು ದಿನ ಆಯ್ತಾ ಅಲ್ಲೇನೆ? ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ. ಅಲ್ಲೇ 1ನೇ ತಾರೀಕು ಹೋದ ತಿಂಗಳು 2ನೇ ತಾರೀಕೇನಪ್ಪ, 2ನೇ ತಾರೀಕು 3ನೇ ತಾರೀಕನ ನಾವು ದುಡ್ಡು ಕೊಟ್ಟು ಬಂದ್ವಿ. ಸೈಟ್ ಎಲ್ಲ ನೋಡಿ ಒಪ್ಪಿಗೆ ಆಯ್ತಾ? ಅದೆಂತದ ಅಂತಾರಪ್ಪ, ಕಾರ್ನರ್ ಸೈಟ ಏನಂತಾರಲ್ಲ, ಆ ಸೈಟೇ ನಾವು ತಗೊಂಡಿರೋದು. ದುಡ್ಡು ಕೊಟ್ಟು ಬಂದಿದೀವಿ 5 ಲಕ್ಷನ. ಕಾರ್ನರ್ ಸೈಟಾ? ದುಡ್ಡು ಕೊಟ್ಟು ಬಂದಿದ್ರೆ 5 ಲಕ್ಷನ? ಮತ್ತೆ ರಿಜಿಸ್ಟ್ರೇಷನ್ ಎಲ್ಲ ಆಯ್ತಾ? ರಿಜಿಸ್ಟ್ರೇಷನ್ ಅಂದ್ರೆ ಅದೇ ಹೆಸರು ಮಾಡಿಸ್ಕೊಂಬತ್ತಾನೆ. ಹೌದಮ್ಮ ತಾಯಿ, ಹೆಸರು ಮಾಡಿಸ್ಕೊಂಡ್ರ ಸೈಟಾ? ಇನ್ನೂ ಆಗಿಲ್ಲಮ್ಮ. 1 ತಿಂಗಳಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ತವಣ್ಣಯ್ಯ. ಹೌದಾ? ಹಂಗಾದ್ರೆ 1 ತಿಂಗಳು ಆಯ್ತಲ್ಲ. ಇವತ್ತೆಷ್ಟು ಡೇಟ್ ಅನ್ಕೊಂಡಿದ್ಯಾ? 6. ನೀನ್ ಹೇಳಿದ್ದು 3ನೇ ತಾರೀಕು ತಾನೇ ನೀವು ದುಡ್ಡು ಕೊಟ್ಟು ಬಂದಿರೋದು. ಇವತ್ತು 6 ತಿಂಗಳ ಮೇಲೆ 3 ದಿವಸ ಜಾಸ್ತಿ ಆಗೈತೆ. ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಿದ್ಯಾ? ಇದು ಯಾವ್ದೋ ಫ್ರಾಡ್ ಇರ್ಬೇಕು ಕಣೆ ರಾಜಮ್ಮ. ಹೋಗು, ನಿನ್ ಮಗನ ಹೋಗಿ ವಿಚಾರಿಸೋಗಿ. ಮೊದ್ಲು ಫೋನ್ ಮಾಡಿ ಕೇಳ್ರಿ ಅವ್ನ ಯಾರಿಗೆ ದುಡ್ಡು ಕೊಟ್ಟಿದ್ದೀರ ಅವನ್ನ. ಬೇಗ ರಿಜಿಸ್ಟ್ರೇಷನ್ ಮಾಡಿಸು ಅಂತಾನ. ಇಲ್ಲಾಂದ್ರೆ ಆಮೇಲೆ ಯಾಮಾರಿಸ್ಬಿಡ್ತಾನೆ. 5 ಲಕ್ಷ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ. ಇದೇನಿಲ್ಲ ಸುಮಕ್ಕ, ಹಿಂಗೆ ಎದುರಿಸ್ತಾ ಇದ್ಯಾ? ನಾವು ಕಮ್ಮಿ ರೇಟಿಗೆ ಸೈಟ್ ಅಂತೀವಿ ಅಂತ ಹೊಟ್ಟೆವರೆಗೆ ಹಿಂಗೆಲ್ಲ ಹೇಳ್ತಾ ಇದ್ಯಾ? ಹಂಗೆಲ್ಲ ಯಾರು ಮೋಸ ಮಾಡಲ್ಲ. ಅವನು ಒಳ್ಳೆಯವನಯ್ಯಪ್ಪ. ಸುಮ್ಮನಿರು. ಏನೋ 3 ದಿವಸ ಜಾಸ್ತಿ ಆಯ್ತು ಅಂತ ತಕ್ಷಣ ನಾವೇನೇನು ಅವನೇನೇ ದುಡ್ಡು ತಗೊಂಡು ಯಾಮಾರ್ಸಲ್ಲ. ಒಳ್ಳೆಯವನು ಪಾಪ. ನಮ್ಮ ಮನುಗೆ ಚೆನ್ನಾಗಿ ಗೊತ್ತು. ನೀನು ಏನೇನೋ ಹೇಳ್ಬೇಡ, ನನಗೆ ಭಯ ಹುಟ್ಟಿಸ್ಬೇಡ. ಭಯ ಇಕ್ತಾ ಇಲ್ಲ ಕಣೆ ರಾಜಮ್ಮ, ಹೇಳ್ತಾ ಇದ್ದಾಳೆ ಅಷ್ಟೇನೆ. ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ರಿ ಅಂತಾನ. ಹೋಗು. ಅಯ್ಯಯ್ಯೋ, ಸರಿ ಈಗಲೇ ಹೋಗಿ ನನ್ನ ಮಗುನ ವಿಚಾರಿಸ್ತೀನಿ ಇರು. ಆ ಮನುನ 3 ದಿವಸ ಜಾಸ್ತಿ ಆಗೈತಲ್ವಾ, ನಾವು ಮರ್ತೇ ಬಿಟ್ಟಿದೀವಿ. ಹೌದು, ಹೋಗು ಜಲ್ದು. ಅಲ್ಲ, ಈ ರಾಜಮ್ಮ ಮತ್ತೆ ಆ ಮಧು ಸೇರ್ಕೊಂಡು 5 ಲಕ್ಷಕ್ಕೆ ಸೈಟ್ ಕೊಡ್ತೀನಿ ಅಂತಾನ ಅಂತ ಅಂದೇವನಂತೆ. ಯಾವನಾನ ಅವನಿಗೆ ದುಡ್ಡು ಕೊಟ್ಟು ಬಂದವರಲ್ಲ. 1 ತಿಂಗಳು ಆದ್ಮೇಲೆ 1 ತಿಂಗಳು ಒಳಗೆ 1 ತಿಂಗಳು ಅಷ್ಟೊತ್ತಿಗೆ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ನಂತೆ. ಅಲ್ಲೇ 3 ದಿವಸ ಜಾಸ್ತಿ ಆಯ್ತು. ಇವರು ಮಾತು ಕೂಕಣವ್ರೆ. ಆ ಮನುಗಾದ್ರೂ ಬೇಡವಾ ಅಷ್ಟೊಂದು ದುಡ್ಡು? ಯಾವ ಆಧಾರದ ಮೇಲೆ ಕೊಟ್ರು ಅಂತ? ಏನಮ್ಮ, ನಡಿ ಹೋಗೋಣ. ನಡಿಯಮ್ಮ ಹೋಗೋಣ. ಈ ಲಸ್ಮಕ್ಕನು ಭಾಗ್ಯಮ್ಮನು ಏನೇನೋ ಹೇಳಿ ಎದುರಿಸ್ತಾರಪ್ಪ. ನನಗಂತೂ ಯಾಕೋ ಭಯವಾದಂಗೆ ಆಗ್ತೈತೆ ಆ ಲಸ್ಮಕ್ಕ ಹೇಳ್ದಾಗಿಂದನ. ಅಯ್ಯೋ, ಹಂಗೇನಾದ್ರೂ ಆದರೆ ಏನೂ ಇಲ್ಲ. ಆ ನಂದಿನಿ ಸಿದ್ಧ ಅವ್ರ ಮುಂದೆಲ್ಲ ನಾವು ಸಣ್ಣವರಾಗ್ಬಿಡ್ತೀವಿ. ಆ ನಂದಿನಿ ಮೊದಲೇ ಹೇಳ್ತಿದ್ಲು,
ಯಾರೋ ಮೋಸ ಮಾಡಿನ ಆಗಿರ್ಬೋದೇನೋ, ಇಷ್ಟು ಕಮ್ಮಿಗೆ ಸೈಟ್ ಕೊಡಲ್ಲ ಅಂತಾನ. ನಾವು ಸೈಟ್ ತಗೊಂಡು ತೋರಿಸ್ತೀವಿ, ನೋಡ್ತಾ ಇರು ಕಮ್ಮಿ ರೇಟ್ಗೆ ಅಂತಾನ ಚಾಲೆಂಜ್ ಬೇರೆ ಹಾಕಿದ್ವಿ. ಅವಳು ಲಸ್ಮಕ್ಕ ಹೇಳ್ದಂಗೆ ಆದರೆ ಅಯ್ಯಪ್ಪ ನಮ್ಗಂತೂ ಈ ಊರಾಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ. ಹಂಗಾಗಬಾರ್ದು. ಈಗಲೇ ಮನುಗೆ ಹೋಗಿ ಹೇಳಬೇಕು, ರಿಜಿಸ್ಟ್ರೇಷನ್ ಮಾಡ್ತಾನೆ ಅಯ್ಯಪ್ಪಗೆ ಫೋನ್ ಮಾಡು ಅಂತಾನೆ ಹೇಳಬೇಕು. ಹಂಗೆಲ್ಲ ಏನು ಮೋಸ ಮಾಡಲ್ಲ ಅವ್ರು, ಒಳ್ಳೆಯವ್ರು ಅವರು. ಇವರೆಲ್ಲನ ಇವ್ರ ಕೈಲಿ ಆಗಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ ಬಿಲ್ಡಪ್ಪಿಗೆ ಕಮ್ಮಿ ರೇಟಿಗೆ ಸೈಟ್ ಅಂತೀ ಅಂತಾನ. ಇವ್ರಿಗೆ ಯಾಕೆ ಪರಿಚಯ ಐತಿ ಅಂತಾನ ಈ ಥರ ಎದುರಿಸ್ತಾರೆ. ಇಲ್ಲ ಸ್ಮಕ್ಕ, ಈ ಭಾಗ್ಯಮ್ಮ ಅವರೆಲ್ಲ ಅವ್ರ ಕೈಲಿ ಆಗಲ್ವಲ್ಲ, ಅದಕ್ಕೇನೆ ಮಾಡಿರ ನೋಡಿ ಹೊಟ್ಟೆ ಉರಿ ಸೈಸ್ಕೆಮ್ಮಕ್ಕ ಆಗಲ್ವಲ್ಲ, ಹಿಂಗೆಲ್ಲನ ಏನೇನೋ ಹೇಳ್ತಾರೆ. ಅದನ್ನೆಲ್ಲ ನಾವು ನಂಬ್ತು ಬಿಡ್ತೀವ? ನಮಗೇನು ಅಷ್ಟು ಬುದ್ಧಿ ಇಲ್ವ ಇವಳು ಹೇಳಿದ್ದೆಲ್ಲ ನಂಬಕ್ಕೆ? ಆದ್ರೂ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗಿತ್ತು. ತಿಂಗಳ ಮೇಲೆ 3 ದಿವಸ ಆಗೈತೆ. ಮಧು ಮಧು ಮನು ಮನು ಏ ಮಧು. ಅಯ್ಯೋ ಅತ್ತೆ ಏನಾಯ್ತು? ಯಾಕತ್ತೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತತ್ತೆ? ಅಯ್ಯೋ ಸ್ವಲ್ಪ ಬಾರಿ ಇಲ್ಲಿ, ಏನೋ ಕೇಳಬೇಕು. ಎಲ್ಲೇ ಮನು? ಮನು ಎಲ್ಗೋದ್ನೆ? ಯಾಕತ್ತೆ ಏನಾಯ್ತು? ಅವ್ರು ಎಲ್ಲ ಹೋದ್ರು, ಹೊರಗೆ ಹೋದ್ರು, ಯಾಕೆ? ಅಲ್ವೇ ಸೈಟ್ ಓನರ್ಗೆ 5 ಲಕ್ಷ ದುಡ್ಡು ಕೊಟ್ಟು ಬಂದು 1 ತಿಂಗಳ ಮೇಲೆ 3 ದಿವಸ ಆಗೈತೆ. ರಿಜಿಸ್ಟ್ರೇಷನ್ ಹೆಸರಿ ಮಾಡಿಸೋದು ಇನ್ನೂ ಆಗ್ಲಿಲ್ವಲ್ಲೇ? ಆ ಮನು ಎಲ್ಗೋದ್ನೆ? ಫೋನ್ಗೆ ಮಾಡಿದ್ನೋ ಇಲ್ವೋ ಅಯ್ಯಪ್ಪಗೆ? ಗೊತ್ತಿಲ್ಲತ್ತೆ, ನಾನು ಮರ್ತಿದ್ದೆ. ಅವರಾದ್ರೂ ನೆನ್ಸ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲ ಈಗ ನಿನ್ಗೆ ಯಾರು ನೆನ್ಸಿದ್ರು? ಯಾರು ಹೇಳಿದ್ರು? ಯಾರು ಅಂದ್ರೆ ಟ್ಯಾಂಕಿಂತಾಗೆ ಲಸ್ಮಕ್ಕನ ಭಾಗ್ಯಮ್ಮ ನಿಂತ್ಕೊಂಡು ಮಾತಾಡ್ತಿದ್ರು. ಅವಾಗ ನಾನು ಸೈಟ್ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದೆ. ಅವಾಗ ಲಸ್ಮಕ್ಕ ಹಂಗಂದ್ಲು, ರಿಜಿಸ್ಟ್ರೇಷನ್ ಆಯ್ತಾ ಅಂತಾನ. ಆವಾಗಲೇ ನನಗೆ ನೆನಪಾಗಿದ್ದು, ಅಯ್ಯೋ 1 ತಿಂಗಳು ಆಗೋಯ್ತಲ್ಲ ಅಂತಾನ. ಏ ಮಧು, ನನಗೆ ಯಾಕೋ ಭಯ ಆಗ್ತೈತಿ. ಮನುಗೆ ಬೇಗ ಫೋನ್ ಮಾಡಿ ಕರ್ಸೆ, ಎಲ್ಲಿದ್ದಾನೆ? ಈಗಲೇ ಹೋಗಿ ಅವನ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸು ಅಂತ ಕೇಳೋಣ. ಹೌದತ್ತೆ. ಅಯ್ಯೋ ಇವರು ಇವಾಗಿನ ಎಲ್ಲೋ ಹೋದ್ರು, ಯಾವಾಗ ಬರ್ತಾರೋ ಏನೋ. ಅಂಗಡಿ ತಕ್ಕೇನೋ ಸಿಗರೇಟ್ ಏನೋ ಸೇದಕ್ಕೆ ಹೋಗ್ಯಾರೇನೋ. ನೋಡ್ಕೊಂಬತ್ತೀನಿ ಇರಿ ಅತ್ತೆ. ಆಯ್ತು ಹೋಗು ಹೋಗು, ಇಲ್ಲೇ ಅಲ್ಲಿ ಬೆಟ್ಟದ ಅಂಗಡಿ ತಗೆ ನಿಂತಿರ್ತಾನೆ, ಜಲ್ದ್ ಕರ್ಕೊಂಬ. ಅತ್ತೆ ಕರಿತೈತೆ ಬರ್ಬೇಕಂತೆ ಅಂತಾನ. ಅಲ್ಲಿ ಏನು ಮಾತಾಡಕ್ ಹೋಗ್ಬೇಡ್ರಿ, ಬೈಲಾಗೆ ಹಂಗೆ ಏನು ಹೇಳಕ್ ಹೋಗ್ಬೇಡ, ಜಲ್ದ್ ಬಾ ಅಂತಾನ. ಕರ್ಕೊಂಬ, ಇಲ್ಲಿ ಬಂದ್ಮೇಲೆ ಮಾತಾಡಕ್ಕಾಗುತ್ತೆ. ಆಮೇಲೆ ಅಲ್ಲಿ ಯಾರನ್ನ ಕೇಳಿಸ್ಕೊಂಡ್ರೆ ಕಷ್ಟ. ಗೊತ್ತಾತಾ? ಸರಿ ಆಯ್ತತ್ತೆ. ದೇವ್ರಿ, ತಿರುಪತಿ ತಿಮ್ಮಪ್ಪ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಯಾವ ಮೋಸನೂ ಆಗ್ಬಾರ್ದಪ್ಪ. ಈ ನಂದಿನಿ ಅಲಸ್ಮಕ್ಕ ಎಲ್ಲರೂ ನಾವು ಮೋಸ ಹೋಗ್ತೀವಿ ಅಂತ ಅನ್ಕೊಂಡಿದ್ದಾರೆ. ಆಗ ಮಾತ್ರ ಆಗ್ಬಾರ್ದು. ದೇವ್ರಿ ಕಾಪಾಡಪ್ಪ ದೇವ್ರಿ. ಚಿಕ್ಕಮ್ಮ ಚಿಕ್ಕಮ್ಮ, ಏನಪ್ಪ ನಿಂದು? ಅಯ್ಯೋ ನಮ್ಮ ಟೆನ್ಷನ್ ನನಗಾದ್ರೆ ನೀನಬ್ಬ. ಏನೋ ನಿಂದು? ಏನೋ ಸಿದ್ಧ? ಏನೂ ಇಲ್ಲ. ನನ್ನ ಹೆಂಡತಿ ಎಲ್ಗೋದ್ಲು? ಮನೆಗಿಲ್ವಲ್ಲ? ಹೆಂಡತಿ ಎಲ್ಗೋದ್ಲ ಏನೋ ಯಾರಿಗೆ ಗೊತ್ತು? ನಾನೇನು ಅವಳೇನು ನನ್ನ ಸೆರಗ್ನಾಗ ಗಂಟಕ್ಕೆಮನ? ನಿನಗೆ ಹೇಳೋಗ್ಬೇಕಾಗಿತ್ತು ಅವಳು. ಅವಳಿಗೆ ಸರಿಯಾಗಿ ಹೇಳು, ಎಲ್ಗಾನ ಹೋದ್ರೆ ನನಗೆ ಹೇಳೋಗು, ಹುಡ್ಕಾಡಕ್ ಆಗಲ್ಲ ಅಂತಾನ. ಒಂದಿಟ್ಟು ಗಡ್ಸಾಗಿ ಹೇಳಕ್ ಕಲ್ಕ. ಎಲ್ಲದಕ್ಕೂ ಕೋಲೆ ಬಸ್ ಅಂತಾರ ಹ್ಞೂ ಅಂತಂದ್ರೆ ಅವಳಿನೇನ್ ಮಾಡ್ತಾಳೆ? ಸಿಕ್ಕಿದ ಕಡೆಗೆ ಹೋಗ್ತಾಳೆ ಅಷ್ಟೇನೆ. ನಿನ್ಗೇನು ಹೇಳಲ್ಲ ಅವಳು. ನೀನೇನು ಉಂಡಾಡಿ ಗುಣ್ಣಂಗೆ ಉಂಬೋದು, 5 ಹಸುಗಳ್ನ ಕರ್ಕೊಂಬಂದು ಹಾಲು ಕರೆದು ಡೈರಿಗೆ ಹಾಕೋದು, ಸಗಣಿ ಬಾಸ್ ಹಾಕೋದು, ಅಷ್ಟೇ ನಿನ್ ಕೆಲಸ. ನೀನು ಇಲ್ಲ. ಅಯ್ಯೋ ಎಲ್ಲಿಗೋದ್ಲು ನಂದಿನಿ? ಹೇಳ್ ಚಿಕ್ಕಮ್ಮ. ಎಲ್ಗೋದ್ಲು ಅಂದ್ರೆ ಎಲ್ಲ ಅವ್ರ ಅಮ್ಮ ಮತ್ತಕ್ಕೂ ಎಲ್ಗೋ ಹೋಗಿರ್ಬೇಕೇನೋ, ಹುಡಿಕೊಂಡು ಹೋಗು. ಯಾಕೆ ಚಿಕ್ಕಮ್ಮ ಹಿಂಗೆ ಆಡ್ತಾ ಇದೆಯಾ? ಏನಾಗೈತೆ ನಿನಗೆ? ಯಾಕೆ ಹಿಂಗೆ ರೇಗಾಡ್ತಾ ಇದೆಯಾ? ಯಾಕನಾಗ್ಲಿ ನಿನ್ಗೆ ಯಾಕೆ? ಹೋಗು, ನಿನ್ನ ಹೆಂಡತಿ ನುಡಿಕೊಂಡು ನೀನು. ಸುಮ್ಮನೆ ಆತು ಬಿಡು, ಹೋಗ್ತೀವಿ. ಹೆಂಗಾನ ಮಾಡ್ಕೆ ನೀನು. ಹೆಂಗಾನ ಮಾಡ್ಕೊಂತ ಹೋಗ್ತಾನೆ ಕರಿದ್ರದವನು. ಎಂಟಿ ಒಂದು ಕ್ಷಣ ಕಾಣ್ತಿದ್ದ ಸಾಕು ಹಂಗೇನು ನಂದಿನಿ ನಂದಿನಿ ಅಂತಾನ ಬಂದ್ಬಿಡ್ತಾನೆ ಹಂಗೇನು. ಇವನು ಎತ್ತ ಹಾಳಾಗೋದ್ನ ಈ ಮಧು ಕರ್ಕೊಂಬತ್ತೀನಿ ಅಂತ ಓದಾಳು, ಬರಲೇ ಇಲ್ಲ. ಯೋಟತ್ತಾತು ಹೋಗತ್ತ. ನನಗಂತೂ ಅದೆಲ್ಲ ಹೊಡ್ಕೊಂತೈತೆ ಡವ 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 ಅಂತಾನ. ಏನಾಗುತ್ತೋ ಏನೋ ಅಂತಾನ. ದೇವ್ರೇ. ಅಮ್ಮ ಏನಮ್ಮ ಅರ್ಜೆಂಟಾಗೆ ಬಾ ಅಂತ ಹೇಳಿ ಕಳಿಸಿದ್ದೆ. ಮಧು ಬಂದಿದ್ಲು. ಏನದು ಏನಂತ ಕೇಳಿದ್ರು ಅಲ್ಲಿ ಹೇಳಲೇ ಇಲ್ಲ ಇವಳು. ಏನಮ್ಮ ಅದು? ಯಾಕಷ್ಟ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ? ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ ಮನು. ಅಲ್ಲ ಸೈಟ್ ನಾನು ಓನರ್ಗೆ 5 ಲಕ್ಷ ದುಡ್ಡು ಕೊಟ್ಟು 1 ತಿಂಗಳ ಮೇಲೆ 3 ದಿವಸ ಆಯ್ತು. ಹೆಸರಿಗಿನ್ನ ಮಾಡ್ತಿಲ್ವಲ್ಲ ಅಂತಾನ. ಫೋನ್ಗೆ ಮಾಡಿದ್ದೋ ಹೆಂಗೆ? ಅಮ್ಮ ನಾನು ಈ 3 ದಿವಸದ ಮುಂಚೆಗೆ ಅಂದರೆ 1ನೇ ತಾರೀಕೇನೋ ಮಾಡಿದ್ದೆ. 1ನೇ ತಾರೀಕು 2ನೇ ತಾರೀಕು ಆಯಿತು. ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು. ಇವತ್ತು ಫೋನ್ ಮಾಡಿದ್ರೆ ಯಾಕೆ ಸ್ವಿಚ್ ಆಫ್ ಬತ್ತೈತೆ. ಅವರು ಏನೋ ಸ್ವಿಚ್ ಆಫ್ ಮಾಡ್ಕೊಂಡ್ಯಾರ ಅನ್ಸುತ್ತೆ. ಎಲ್ಲಾದರೂ ಕೆಲಸಕ್ಕೆ ಹೋಗಿರ್ಬೇಕು. ನೋಡೋಣ ಇರು, ನಾಳೆ ಒಂದು ದಿವಸ ಪ್ರಯತ್ನ ಮಾಡೋಣ. ಚಿಚ್ಚಪ್ಪ ಇದೇನು ಇದು? ನನಗೆ ಯಾಕೋ ಭಯವಾಗ್ತೈತೆ. ಅಲಸ್ಮಕ್ಕನು ಹಂಗೆ ಹೇಳ್ತಿಲ್ಲ, ಈ ಅಷ್ಟು ಕಡಿಮೆ ರೇಟಿಗೆ ಸೈಟ್ ಸಿಗಲ್ಲ, ಎಲ್ಲ ಮೋಸ ಮಾಡ್ತಾನೇನೋ, ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ, ಫೋನ್ ಮಾಡೋಗಿ ಅಂತಾನ. ನೀನು ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತೈತೆ ಅಂತ ಹೇಳ್ತಾ ಇದೆಯಲ್ಲ. ಇನ್ನೊಂದ್ಸಲಿ ಮಾಡು. ಅಯ್ಯೋ ಮಾಡ್ತೀನಿ ರಮ್ಮ, ನಿನ್ನ ಎದುರಿಗೆ ಮಾಡ್ಕೊಡ್ತೀನಿ ನಿನಗೆ. ಅವರು ಏನೋ ಕೆಲಸದ ಮೇಲೆ ಬೆಂಗಳೂರಿಗೆ ಎಲ್ಲ ಹೋಗ್ತಾ ಇರ್ತಾರೆ. ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಅವ್ರೇನು ಯಾವಾಗಲೂ ಫೋನ್ ಆನ್ ಮಾಡ್ಕೊಂಡಿರಲ್ಲ. ನೀನು ಯಾಕೆ ಗಾಬರಿ ಆಗ್ತೀಯಾ? ಅವ್ರು ಯಾರೋ ಏನೋ ಹೇಳಿದ್ರು ಅಂತಾನೆ ಅವ್ರು ಹಂಗೆ ಎದುರಿಸ್ತಾರೆ. ಹೆಂಗಸರು ಅವ್ರು ಮಾತು ಕಟ್ಕೊಂಡು ನೀನು ಯಾಕೆ ಗಾಬರಿ ಆಗ್ತೀಯ? ಸುಮ್ಮನಿರು. ಈ ಹೆಂಗಾಗ್ಲೂ ಆಗಲಿ ಇನ್ನೊಂದ್ಸಲ ಫೋನ್ ಮಾಡ್ರಿ.
ಆಯಿತು ಇರ್ರಿ, ನಿಮ್ಮ ಸಮಾಧಾನಕ್ಕೆ ಇನ್ನೊಂದ್ಸಲ ಮಾಡ್ತೀನಿ. ಮಾಡಪ್ಪ ಮಾಡು ಜಲ್ದು. ರೀ ಲೌಡ್ ಸ್ಪೀಕರ್ ಹಾಕ್ರಿ. ಓ ಲೌಡ್ ಸ್ಪೀಕರ್ ಹಾಕ್ತಾ ಇದ್ದೀನಿ ಇರು. ಹಾಂ ಕೇಳಿಸ್ಕೊಳ್ರಿ ಏನು ಹೇಳುತ್ತೆ ಅಂತಾನೆ. ನಂಬರ್ ಯು ಹ್ಯಾವ್ ಟು ಡಯಲ್ ಈಸ್ ಕರೆಂಟ್ಲಿ ಸ್ವಿಚ್ಡ್ ಆಫ್, ಪ್ಲೀಸ್ ಟ್ರೈ ಅಗೇನ್ ಲೇಟರ್. ನೀವು ಡಯಲ್ ಮಾಡಿದ ಸಂಖ್ಯೆಯು ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಅಯ್ಯೋ ದೇವ್ರಿ, ಇದೇನು ಇದು ಸ್ವಿಚ್ ಆಫ್ ಅಂತ ಗೊತ್ತೈತೆ. ಇಲ್ಲೇ ಮನು, ಏನೋ ಇದು? ಹಾಂ ಅಲ್ಲ, ಅವನು ಒಳ್ಳೆಯವನು ತಾನೆ, ನಮ್ಗೇನು ಮೋಸ ಮಾಡಲ್ತಾನೆ, ನಮ್ಮ ಹೆಸರಿಗೆ ನಮ್ಮ ಸೈಡ್ ಮಾಡಿಸ್ತಾನೆ ತಾನೆ. ಹಾಂ ಹೇಳೋ, ನನಗೆ ಯಾಕೋ ಗಾಬರಿ ಆಗ್ತೈತೆ. ಹಾಂ ಹೌದು ಕಣ್ರಿ, ನನಗೂ ಯಾಕೋ ಭಯ ಆಗ್ತಿದೆ. ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತೈತೆ. ಹಾಂ ಅವ್ರು ಎಲ್ಲಿರ್ತಾರೆ? ಅಲ್ಲಿಗೆ ಹೋಗಿ ಕೇಳ್ಕೊಂಬರೋಣ ಬರ್ರಿ. ಮಧು, ನೀವಿಬ್ರು ಯಾಕೆ ಹಿಂಗೆ ಗಾಬರಿ ಆಗಿದ್ದೀರಾ? ಅವರೆಲ್ಲೂ ಓಡೋಗಲ್ಲ. ಹಾಂ ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ನಾನು ಹೋದ್ಸಲ ಫೋನ್ ಮಾಡಿದಾಗ ನಾನು ಸ್ವಲ್ಪ ಕೆಲಸ ಇದೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಬಂದಮೇಲೆ ಫೋನ್ ಮಾಡಿರಂತೆ, ಅವಾಗ ಮಾತಾಡೋಣ ರಿಜಿಸ್ಟ್ರೇಷನ್ದು ಅಂತ ಹೇಳಿದ್ರು. ಅವರು ಬೆಂಗಳೂರಿಗೆ ಹೋಗಿಂದ ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ. ಬಂದಮೇಲೆ ಅವರೆಲ್ಲ ಮಾಡಿಸ್ತಾರೆ. ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾನು ಇದ್ದೀನಲ್ಲ. ನೀನೇನೋ ಇದೆಯಪ್ಪ, ಆದರೆ ನನಗೆ ಭಯ ಆಗ್ತೈತೆ. ಈ ಫೋನ್ ಬೇರೆ ತೆಗಿತಾ ಇಲ್ವಲ್ಲ, ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಆಯಿತು ಮಾಡಿಸ್ಕೊಡ್ತೀನಿ ಇವತ್ತಲ್ಲ ನಾಳಿಕೆ ಅಂತ ಹೇಳಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಫೋನನ್ನು ತೆಗಿತಾ ಇಲ್ಲಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡವನೇ. ಹಾಂ ಅಮ್ಮ ಹಂಗೆಲ್ಲ ಏನೂ ಇಲ್ಲ, ಯಾವುದೋ ಪಾರ್ಟಿಂಗಲ್ಲಿ ಇರ್ತಾರೆ, ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಮೀಟಿಂಗಲ್ಲಿ ಹಂಗೆಲ್ಲ ಫೋನ್ ಆನ್ ಮಾಡ್ಕೊಂಬಂಗಿಲ್ಲ, ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಸಾಯಂಕಾಲಕ್ಕೆ ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ ಬಿಡು, ನೀನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಕಣೋ, ಆಯಿತು, ಆದಷ್ಟು ಬೇಗ ವಿಚಾರಿಸಪ್ಪ. ನನಗೆ ಯಾಕೋ ಭಯ ಆಗ್ತೈತಿ. ಈ ನಂದಿನಿ ಬೇರೆ ಹಂಗೆ ಹೇಳ್ತಾ ಇದ್ಲು, ಆ ಲಸ್ಮಕ್ಕನು ಹಂಗೆ ಹೇಳ್ತಾಳೆ, ಯಾರು ನೋಡಿದ್ರು ಹಂಗೆ ಹೇಳ್ತಾಳೆ, ಇಷ್ಟು ಕಮ್ಮಿಗೆ ಸೈಡ್ ಸಿಗಲ್ಲ, ನೀವು ಮೋಸ ಹೋಗ್ತೀರಾ ಅಂತಾರೆ. ನನಗೆ ಯಾಕೋ ಭಯ ಆಗ್ತಿದೆ. ಯಾವುದಕ್ಕೂ ಒಂದ್ಸಲ ಅವ್ನು ಎಲ್ಲೇದೇನೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ವಿಚಾರಿಸ್ಕೊಂಬರೋದು ಒಳ್ಳೇದು ಕಣೋ ಮನು. ಅವ್ರು ಎಲ್ಲಿದ್ದಾರೆ ಅಂತ ನನಗೇನಮ್ಮ ಗೊತ್ತು. ಬೆಂಗಳೂರಿಗೆ ಹೋಗಿದ್ದಾರಂತೆ, ಮೀಟಿಂಗ್ ಆಯ್ತಂತೆ. ಏನೋನ ಅವ್ರು ಏನೋ ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ರಿಯಲ್ ಎಸ್ಟೇಟು ಅದು ಇದು. ಏನೋ ಮೀಟಿಂಗ್ ಹೋಗಿರ್ತಾರೆ, ಬರ್ತಾರೆ. ಫೋನ್ ಮಾಡಿ ಕೇಳ್ತೀನಿ ಬಿಡು ಎಲ್ಲಿದ್ದಾರೆ ಅಂತಾನ ಕೇಳಿಬಿಟ್ಟು ಆಮೇಲೆ ನಿನ್ನೂ ಕರ್ಕೊಂಡು ಹೋಗ್ತೀನಿ. ನೀನೇನು ಗಾಬರಿ ಆಗಬೇಡ, ಅಲ್ಲಿ ಹೋಗಿ ವಿಚಾರಿಸೋಣ. ಹಂಗೆಲ್ಲ ಏನು ಮೋಸ ಆಗಲ್ಲ, ಅವ್ರು ಒಳ್ಳೆಯವರು. ಸಮಾಧಾನ ಮಾಡ್ಕೊಂಡು ಇರು ನೀನು. ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡಬೇಡ. ಸರಿಯಪ್ಪ, ಆಯಿತು. ಹೋಗು, ಒಂದಿಷ್ಟ ಕಾಪಿ ನಾನು ಕಾಸ್ಕೊಬರೋಗು. ಮಧು ಹೋಗಿ ಕಾಸ್ಕೊಂಬ. ಸರಿ ಆಯ್ತು, ಕಾಸ್ಕೊಬತ್ತೀನಿ, ಕೂತ್ಕೊಳ್ರಿ. ಅತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಲ್ಲ. ಎಲ್ಲ ಒಳ್ಳೇದಾಗುತ್ತೆ, ಕೂತ್ಕೊಂಡಿರಿ, ಕಾಪಿ ಕಾಸ್ಕೊಬತ್ತೀನಿ, ಕುಡಿಯೋಣ. ಅಮ್ಮ ನೀನು ಗಾಬರಿ ಆಗಬೇಡ, ಸಮಾಧಾನ ಮಾಡ್ಕೋ, ಏನೂ ಆಗಲ್ಲ. ರಿಜಿಸ್ಟ್ರೇಷನ್ ಆಗೇ ಆಗುತ್ತೆ. ಸರಿಯಪ್ಪ, ಆದಷ್ಟು ಬೇಗ ಅದ್ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಪ್ಪ. ನಮಗೆ ರಾತ್ರಿಯೆಲ್ಲ ನಿದ್ದೆ ಬರಲ್ಲ, ಯಾಕಂದ್ರೆ ಸಾಲ ಪಾಲ ಮಾಡಿ ದುಡ್ಡು ತಂದು ಕೊಟ್ಟಿದ್ದೀವಿ. ಆಯ್ತಮ್ಮ, ಮಾಡಿಸ್ಕೊಂತೀನಿ, ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊ, ಸುಮ್ಮನೆ ಕುಕ್ಕ ಮಾತಾಡಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.